ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ನಡ್ಡಾ ಅವರೇ, ಮಾಜಿ ಅಧ್ಯಕ್ಷರು ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಶೇಖರ್ ಅವರೇ, ಸತ್ತಿ ಅವರೇ, ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ವಿಜಯಕುಮಾರ್, ಮಂಜು ಅವರೇ, ಸೌತ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ರತ್ನಪ್ರಭಾ ಅವರೇ, ವಿಜಯ ಮತ್ತಿಕಟ್ಟಿ ವಿಜಯ ಮತ್ತಿಗೌಡರು, ಮಂಜುನಾಥ್ ಗೌಡರು ಹೋಗ್ಬಿಟ್ರಾ, ನಮ್ಮ ನಟರಾಜ್ ಗೌಡ, ನಟರಾಜ್, ವಾಜಿದ್, ಎಲ್ಲ ಮಾಧ್ಯಮದ ಮಿತ್ರರುಗಳೇ, ಹಾಗೂ ಇವತ್ತು ನನ್ನ ಇಲಾಖೆಯ ಮಟ್ಟಿಗೆ ಅಹವಾಲು ವಿಚಾರದಲ್ಲಿ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಅಹವಾಲು ಕೊಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಸ್ಥಿತಿ ಬಹುಶಃ ನಮಗೆ ಈ ಚುನಾವಣೆಗಳು ಕೆಲವೊಂದು ಅಡ್ಡ ಬಂದಿತ್ತು. ಇದು ವಿಧಾನಸಭಾ ಚುನಾವಣೆ, ನಂತರ ಲೋಕಸಭಾ ಚುನಾವಣೆ, ಎರಡಕ್ಕೂ ಕೋಡ್ ಆಫ್ ಕಂಡಕ್ಟ್ ಇದರಿಂದ ಹೆಚ್ಚಿಗೆ ನಾವು ಇಲ್ಲಿ ಬಂದು ಅಹವಾಲುಗಳನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ನಮ್ಮ ರಾಜ್ಯದಲ್ಲಿ ನಾನು ಚಿಕ್ಕಮಗಳೂರಿನಲ್ಲಿ ಅಲ್ಲಿ ಫ್ಲಡ್ ಆಗಿತ್ತು, KDP ಮೀಟಿಂಗ್ ಇತ್ತು, ಮತ್ತು ಅಲ್ಲಿ ಆ ಒಂದು ಡಿಸ್ಟ್ರಿಕ್ಟ್ ಸಮೇತ ಕೆಲವೊಂದು ಅಲ್ಲಿ ಕುಂದುಕೊರತೆಗಳ ವಿಚಾರದಲ್ಲಿ ಹೋಗಬೇಕಾಗಿದ್ದರಿಂದ ಬರಲಿಕ್ಕಾಗಲಿಲ್ಲ. ಆದರೆ ಈಗ ನಮಗೆ ಆದೇಶ ಕೊಟ್ಟಿದ್ದಾರೆ AICCಯಿಂದಲೂ, ಮತ್ತು ನಮ್ಮ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ಅವರು, DCM ಅವರು ಮತ್ತು ಚೀಫ್ ಮಿನಿಸ್ಟರ್ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ಒಂದು ತಿಂಗಳಿಗೆ ಒಂದು ಬಾರಿ ಆದರೂ ಕಾಂಗ್ರೆಸ್ ಆಫೀಸಿಗೆ ಬಂದು ಏನೆಲ್ಲ ಅಹವಾಲು ಅಲ್ಲಿ ಸ್ವೀಕರಿಸಬೇಕಂತ ಹೇಳಿದ್ದಾರೆ. ಅದರ ಪ್ರಕಾರ ಇವತ್ತು ಬಂದಿದ್ದೀನಿ. ಇದು ನಿರಂತರವಾಗಿ ಆಗ್ತದೆ. ಬಹುಶಃ ನಾನು ಯಾವ ಜಿಲ್ಲೆಗೆ ಹೋಗ್ತೀನಿ ಅಲ್ಲೆಲ್ಲ DCC ಆಫೀಸಿಗೆ ಹೋಗ್ತೀನಿ. ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರುಗಳನ್ನ ಭೇಟಿ ಮಾಡಿ ಅಲ್ಲಿ ಅಹವಾಲುಗಳನ್ನು ಸ್ವೀಕರಿಸ್ತಾ ಇದ್ದೀನಿ. ಅದರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಮ್ಮ ಮುಖ್ಯಮಂತ್ರಿಗಳ ಆದೇಶ ಪ್ರಕಾರ ಅಲ್ಲಿ ಸಮೇತ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಶೀರ್ವಾದ ಕೊಟ್ಟಿದ್ದಾರೆ. ನಾವು 136 ಜನ ಶಾಸಕರು ಇವತ್ತು ಆರಿಸಿ ಬಂದಿದ್ದಾರೆ. ಬಹುಶಃ ಆ ಜನರಿಗೆ ನಾವು ಸ್ಪಂದಿಸಬೇಕಾಗಿ ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ ಇರೋದ್ರಿಂದ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ತಮಗೆ ಗೊತ್ತಿದೆ, ಮಾಧ್ಯಮದ ಮಿತ್ರರು ಇದ್ದಾರೆ, ನಾವು ವಿಧಾನಸಭಾ ಒಂದು ಅಧಿವೇಶನವನ್ನು ಕರಿತೀವಿ. ವಿಧಾನಸಭಾ ಅಧಿವೇಶನ ಯಾವತ್ತಕ್ಕೋಸ್ಕರ ಕರಿತೀವಿ? ಕಳೆದ ಅಧಿವೇಶನದಲ್ಲಿ ಬರಗಾಲ ಇತ್ತು, ಮತ್ತು ಕೇಂದ್ರದಿಂದ ನಮಗೆ ಹಣ ಏನು ಬರಬೇಕಾಗಿತ್ತು, ಬರಲಿಲ್ಲ. ಎಲ್ಲ ಇದ್ದರೂ ಸಮೇತ ನಮ್ಮ ವಿರೋಧ ಪಕ್ಷರು, ಅದು BJP ಇರ್ಬೋದು, JDS ಅವರು ಇರ್ಬೋದು, ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ವಿಚಾರ ತಗೊಂಬಂದುಬಿಟ್ಟು ಅಸೆಂಬ್ಲಿ ನಡೆಸದಂಗೆ ಮಾಡಿ. ಯಾಕಂದರೆ ಅಸೆಂಬ್ಲಿಯಲ್ಲಿ ನಮ್ಮ ಮಂತ್ರಿಗಳು, ನಮ್ಮ MLAಗಳು ಅಥವಾ ಮುಖ್ಯಮಂತ್ರಿಗಳು ಸರಿಯಾಗಿ ಉತ್ತರ ಕೊಟ್ಟರೆ ಇವ್ರಿಗೇನು ಮಾತಾಡಲಿಕ್ಕೆ ಇವ್ರ ಹತ್ರ ಏನು ಇರಕ್ಕಿಲ್ಲ. ಅದಕ್ಕೋಸ್ಕರವಾಗಿ ಅಸೆಂಬ್ಲಿ ನಡೆಸಲಿಕ್ಕೆ ಬಿಡೋದಿಲ್ಲ. ಈಗ ಮೊನ್ನೆ ತಾನೇ ತಾವು ನೋಡ್ತಾ ಇರ್ಬೋದು, ಇವತ್ತು ವಾಲ್ಮೀಕಿ ಹಾಗಾದ್ರೆ ಹೌದು ನಾವು ಒಪ್ಕೊಳ್ತೀವಿ. ಹಾಗಾದರೆ ಏನೇ ಆದರೂ ಸಮೇತ ಅದು ಯಾರು ತಪ್ಪಿಸಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಅದಕ್ಕೆ SIT ಮಾಡಿದ್ವಿ, ತನಿಖೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬ್ಯಾಂಕ್ಗಳು, ಕೇಂದ್ರ ನ್ಯಾಷನಲೈಸ್ ಬ್ಯಾಂಕ್ಗಳು ಇನ್ವಾಲ್ವ್ ಆಗಿದ್ದರಿಂದ ಇವತ್ತು CBI ಬಂದಿದ್ದಾರೆ, ಮತ್ತು ED ಅವರು ಬಂದಿದ್ದಾರೆ. ನಮ್ಮ ಮಂತ್ರಿ ಈಗಾಗಲೇ ಅವರು ಮೋರಲ್ ರೆಸ್ಪಾನ್ಸಿಬಿಲಿಟಿ, ಅವ್ರನ್ನ ಇಲ್ಲಿ ತನಕ ಒಂದು FIR ಸಮೇತ ಅವರ ಹೆಸರು ಬರಲಿಲ್ಲ. ಆದರೂ ಮೋರಲ್ ರೆಸ್ಪಾನ್ಸಿಬಿಲಿಟಿ, ನನ್ನ ಮಂತ್ರಿ ಆಗಿದೆ, ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ಟಿದ್ದಾರೆ. ಬಹುಶಃ ಅದು ತನಿಖೆ ನಡೀತಾ ಇದೆ. ತನಿಖೆ ಆದಮೇಲೆ ಯಾರೇ ತಪ್ಪಿತಸ್ಥರಿರಲಿ, ನಮ್ಮ ಮುಖ್ಯಮಂತ್ರಿ ಹೇಳಿದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಹೇಳಿದ್ರೆ ಪ್ರತಿಯೊಂದಕ್ಕೂ ಏನು ಹೇಳ್ತಾರೆ, CBI ಕೊಡಿ. ಈಗ CBI ಬಂದಿದ್ದಾರೆ, ಅದರಲ್ಲಿ ನ್ಯಾಷನಲ್ ಈಗೆಲ್ಲದಕ್ಕೂ CBI ಬಂದರೆ ಇವರು ಅಧಿಕಾರದಲ್ಲಿರುವಾಗ ನಮ್ಮ ಪೊಲೀಸರ ಮೇಲೆ ಇವರಿಗೆ ನಂಬಿಕೆ ಇರಲಿಲ್ವಾ? ಇವರು ಅಧಿಕಾರ ಇರುವಾಗ ಯಾವ CBI ಕೊಟ್ಟಿದ್ದಾರೆ? ನಮ್ಮದು ಮಾತು ಎತ್ತಿಬಿಟ್ರೆ CBI ಕೊಟ್ಟಿದ್ದು ಹೇಳ್ತಾರೆ. ನಾವೇನು CBI ಅಂತ ಹೇಳ್ಬಿಟ್ರೆ ನಾವೇನು ಅದರದ್ದೆಲ್ಲ ಕೊಡಲಿಲ್ಲ. ನಾವು ಕೊಟ್ಟಿದ್ದೀವಿ, ಹಲವಾರು ಕೇಸುಗಳಲ್ಲಿ ಕೊಟ್ಟಿದ್ದೀವಿ. ಇವತ್ತು CBI ಹೆಡ್ ಯಾರು? ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿನೇ ಇವತ್ತು CBI ಹೆಡ್ ಆಗಿದ್ದಾರೆ. ಅಂದರೆ ನಮ್ಮ ಪೊಲೀಸರೇನು ಕಡಿಮೆನಾ? ಈ ಅರ್ಥ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ನಾನು ಹೇಗೆ ಈ ಮಾತು ಹೇಳ್ತಾ ಇದ್ದಮ್ಮ. ಇವತ್ತು ಮೂಡಾ ವಿಚಾರ ಮಾತಾಡ್ತಾರೆ. ಇವತ್ತು ಮೂಡಾ ವಿಚಾರದಲ್ಲಿ ಯಾರೋ ಒಬ್ಬರು
RT ಆಕ್ಟಿವಿಸ್ಟು ಕಂಪ್ಲೇಂಟ್ ಮಾಡಿದ್ದಾರೆ. ಗವರ್ನರ್ ಅವ್ರು ಹೇಳ್ದಂಗೆ RT ಆಕ್ಟಿವಿಸ್ಟ್ ಅಬ್ರಾಹಂ ಏನು ಹೇಳ್ತಾರೆ ಅಂದರೆ, ನನಗೆ 1.5 ಗಂಟೆ ಟೈಮ್ ಕೊಟ್ಟರು, ನಾನು ಸವಿಸ್ತಾರವಾಗಿ ಎಲ್ಲ ಗವರ್ನರ್ಗೆ ಹೇಳಿದ್ದೀನಿ, ಅವರು ಕನ್ವಿನ್ಸ್ ಆಗಿದ್ದಕ್ಕೆ ನಿಮಗೆ ಶಾಕಾಸ್ ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಯವರಿಗೆ ಅಂತ. ಆ ಶಾಕಾಸ್ ನೋಟಿಸ್ ನಾವು ಕ್ಯಾಬಿನೆಟಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತೀವಿ, ಉತ್ತರ ಕೊಟ್ಟಿದ್ವಿ. ಇವತ್ತು ಇರೋ ವಿಚಾರನ ಮರೆಮಾಚಿ ಏನಂತ ಬಿಟ್ಟರೆ ಅವ್ರ ಪ್ರಕಾರ ಇವತ್ತು ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹೇಳಿರ್ಬೋದು, ಪ್ರಹ್ಲಾದ್ ಜೋಶಿ ಅವರು ಹೇಳಿರ್ಬೋದು, ಎಲ್ಲ ಅಬ್ರಾಹಂ ಏನು ಹೇಳ್ತಾರೆ ಅದನ್ನು ಹೇಳಿದ. ಇವತ್ತು ಏನು ಹೇಳ್ತಾರೆ ಅಬ್ರಾಹಂ, 2004ರಲ್ಲಿ ಅಲ್ಲಿ ಜಾಗ ಇರಲಿಲ್ಲ, ಆ ಜಾಗ ಇಲ್ಲದ ಜಾಗಕ್ಕೆ ಯಾವ ರೀತಿಯಲ್ಲಿ ನೀವು ಆಲ್ಟರ್ನೇಟಿವ್ ಸೈಟ್ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ. 1935ನೇ ಇಸ್ವಿಯಲ್ಲಿ ಐ ಥಿಂಕ್ ನಮ್ಮ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಸೇರಿದವರು ಆಕ್ಷನಲ್ಲಿ ಹರಾಜಿನಲ್ಲಿ ಈ ಜಾಗವನ್ನು ಪರ್ಚೇಸ್ ಮಾಡ್ತಾರೆ. ಆಕ್ಷನಲ್ಲಿ ಜಾಗ ಪರ್ಚೇಸ್ ಮಾಡಿದ್ರೆ ಅದು ಅವ್ರದ್ದು ಜಾಗ ತಾನೆ. ನಂತರ ಅದನ್ನು ರಾಜ್ಯ ಸರ್ಕಾರ ಮೂಡದವರು ನೋಟಿಫಿಕೇಶನ್ ಮಾಡ್ತಾರೆ. ನೋಟಿಫಿಕೇಶನ್ ಮಾಡಿದಾಗ ಆ ನೋಟಿಫಿಕೇಶನು ನೋಡಿ, ನನ್ನ ಜಾಗ ಇದು, ನಾನೊಬ್ಬ ಕೃಷಿಕ, ನನಗೆ ಈ ಜಾಗ ಬಿಟ್ಟುಕೊಡಬೇಕೆಂದು ಅವರು ಅಫಿಷಿಯಲ್ ಆಗಿ ಒಂದು ಡಿನೋಟಿಫಿಕೇಶನ್ ಮಾಡಿ ಅದರ ನೋಟಿಫಿಕೇಶನ್ ಬಿಡಿ ಎಂಬುದಾಗಿ ಅವರು ಒಂದು ಅರ್ಜಿಯನ್ನು ಕೊಡ್ತಾರೆ. ಅರ್ಜಿ ಮೇಲೆ ಅಂದಿನ ಸರ್ಕಾರ ಅವತ್ತು ಪ್ರಾಪರ್ ಚಾನಲಲ್ಲಿ ಅವತ್ತು ಒಂದು ಕಮಿಟಿ ಇತ್ತು, ಡಿನೋಟಿಫಿಕೇಶನ್ ಮಾಡಬೇಕಾದ್ರೆ ಒಂದು ಕಮಿಟಿ ಇತ್ತು. ಆ ಕಮಿಟಿ ಅಧ್ಯಕ್ಷರು ಯಾರಂತ ನನಗೆ ಗೊತ್ತಿದ್ದು, ಅವರು ಬಾಲಸುಬ್ರಹ್ಮಣ್ಯ ಅಂತರು, ನೀವು ಯಾರು ಬೇಕು ವಿಚಾರಿಸ್ಬೋದು. ಬಹಳಷ್ಟು ಸ್ಟ್ರಿಕ್ಟ್ ಆಫೀಸರು, IAS ಆಫೀಸರ್, ಭಾರಿ ಸ್ಟ್ರಿಕ್ಟ್ ಆಗಿದ್ದರು. ಅವ್ರ ಜೊತೆಲಿ ಬೇರೆ ಒಂದು 2-3 ಜನ ಅಧಿಕಾರಿಗಳು ಇದ್ದುಬಿಟ್ಟು ಅವರು ರೆಕಮೆಂಡ್ ಮಾಡ್ತಾರೆ. ಇದರೊಟ್ಟಿಗೆ ಬೇರೆ ಅರ್ಜಿಗಳು ಇತ್ತು. ಕೆಲವೊಂದು ಅರ್ಜಿಗಳನ್ನ ಡಿನೋಟಿಫೈ ಮಾಡಬೇಕು ರೆಕಮೆಂಡ್ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ. ಆ ಸರ್ಕಾರದಲ್ಲಿ ಅದು ಡಿನೋಟಿಫೈ ಆಗ್ತದೆ. ಆ ಸರ್ಕಾರದಲ್ಲಿ ಡಿನೋಟಿಫೈ ಆದಮೇಲೆ, ಒಂದ್ಸತಿ ಡಿನೋಟಿಫೈ ಆದಮೇಲೆ ಅದು ಸರ್ಕಾರ ನಮ್ಗೆ ಗೊತ್ತಿರೋ ಹೋಗಿ, ನಾನು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ, HUD ಮಿನಿಸ್ಟರ್ ಆಗಿದೆ. ಯಾವತ್ತೂ ಒಂದ್ಸತಿ ಸರ್ಕಾರದಲ್ಲಿ ಡಿನೋಟಿಫೈ ಮಾಡಿ ಅವ್ರಿಗೆ ಕೊಟ್ಟ ಮೇಲೆ ಮತ್ತೆ ಆ ಜಾಗನ ನೋಟಿಫೈ ಮಾಡೋದೇ ಇಲ್ಲ. ಇದನ್ನೇನು ಮಾಡಿದ್ದಾರೆ, ಮತ್ತೆ ಇವರು ಅದನ್ನು ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ. ಕನ್ವರ್ಷನ್ ಮಾಡುವಾಗ DC ಎಲ್ಲ ಅಧಿಕಾರಿಗಳು ಬಂದು ತಾನೇ ಕೊಡೋದು. ಇವ್ರದ್ದು ವಾದ ಏನಂತ ಬಿಟ್ರೆ, ಕನ್ವರ್ಷನ್ ಮಾಡಿದ್ರೆ ಅದು ಕನ್ವರ್ಟೆಡ್ ಲ್ಯಾಂಡ್ ಆಗಿರ್ತದೆ, ನೀವು ಕೃಷಿ ಭೂಮಿಯಿಂದ ದಾಖಲೆಯಲ್ಲಿ ಇಡ್ತೀರ. ಬೇಸಿಕ್ ಆಗಿ ಅದು ಕೃಷಿ ಭೂಮಿನೇ. ಕನ್ವರ್ಟ್ ಆದ ಕೂಡಲೇ ಅಲ್ಲಿ ಕೃಷಿ ಮಾಡಬಾರ್ದು ಅನ್ನೋದು ಯಾವ ಕಾನೂನು ಇಲ್ಲ. ನಾವು ಕನ್ವರ್ಟ್ ಆಗಿ ಆ ಕನ್ವರ್ಟ್ ಆಗಿ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಳೋ ತನಕ ನೀವು ಬೇಕಾದ್ರೆ ಕೃಷಿ ಮಾಡ್ಕೋಬೋದು, ಏನು ಬೇಕಾದ್ರೆ ಮಾಡ್ಕೋಬೋದು ಅನ್ನೋದಾಗಿ ಯಾವುದೇ ಅದಕ್ಕೆ ಮಾಡಬಾರ್ದು ಅಂತ ಇಲ್ಲಿ ಕಾನೂನಲ್ಲಿದೆ. ಇವತ್ತು ಅವ್ರೇನು ಹೇಳ್ತಾರೆ, 2004ರಲ್ಲಿ ಅದು ಮೂಡ ತಗೊಂಡಿದ್ದಾರೆ. ಇವೊಬ್ಬ ಖಾಸಗಿ ವ್ಯಕ್ತಿಯ ಲ್ಯಾಂಡು, ಅದು ಅವರು ಆಕ್ಷನಲ್ಲಿ ತಗೊಂಡಿದ್ದ ಲ್ಯಾಂಡು. ನಂತರ ಅದರ ನೋಟಿಫೈ ಮಾಡಿದ ಮೇಲೆ ಅದನ್ನು ನೋಟಿಫಿಕೇಶನ್ ಬಿಟ್ಟಂಥ ಲ್ಯಾಂಡು ಅದಂಗೆ ಅದು ಮೂಡ ಕೈಯಲ್ಲಿ ಮತ್ತೆ ಬರ್ತದೆ. ಆ ಮೂಡ ಅನಧಿಕೃತವಾಗಿ ಅವರೊಂದು ಬಡಾವಣೆ ಮಾಡಿಬಿಟ್ಟು ಆ ಲ್ಯಾಂಡ್ ತಗೊಂಡ್ರೆ ಆಗ ಸುಮ್ಮನೆ ಇರಬೇಕಾ? ಇಲ್ಲದೆ ಹಳೆಯ ಕಾಲದಲ್ಲಿ ಏನೋ ಆ ಥರ ರೂಲ್ಸ್ ಇದ್ದಿರ್ಬೋದು, ಆಗಲೂ ರೂಲ್ಸ್ ಇತ್ತು, ನೀವು ನೋಟಿಸ್ ಕೊಟ್ಟೇ ತಗೋಬೇಕಾಗ್ತದೆ. ಮಹಾರಾಜರ ಕಾಲದಲ್ಲಿ ಆಗಲಿ, ಬ್ರಿಟಿಷರ ಕಾಲದಲ್ಲಿ ಆಗಲಿ, ಯಾರದೇ ಖಾಸಾಗಿಲ್ಲ ಅಂತ ತಗೋಬೇಕಾದ್ರೆ ನೀವು ನೋಟಿಸ್ ಕೊಡಬೇಕಾಗ್ತದೆ, ಕಾಂಪನ್ಸೇಷನ್ ಕೊಡಬೇಕು. ಆ ಕಾಲದಿಂದಲೇ ರೂಲ್ಸ್ ಆಗಿದೆ, ಈಗಲೂ ಅದೇ ರೂಲ್ಸ್ ಇದೆ. ಈಗ ಇವರೇನು ಹೇಳ್ತಾರೆ, ಇಲ್ಲ 2004ರಲ್ಲಿ ಇರಲಿಲ್ಲ, ಮೂಡ ಲ್ಯಾಂಡ್ ಹಂಗೆ ಅಂತ. ಹೌದು, ಮೂಡದವರು ಅವರ ಒಂದು ಅರ್ಜಿ ಮೇಲೆ ಏನು ಹೇಳಿದ್ದಾರೆ ಅಂತ ಬಿಟ್ಟರೆ, ನಮಗೆ ತಪ್ಪಾಗಿದೆ. ಆ ಮೂಡ ದುಡ್ಡು ಯಾರ ಕಾಲದಲ್ಲಿ ಆಗಿದ್ದು? ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಅಲ್ಲ, BJPಯವರು ಅಧಿಕಾರದಲ್ಲಿದ್ದಾಗ, ಅವರ ಅಧ್ಯಕ್ಷರು, ಮೂಡ ಅಧ್ಯಕ್ಷರು ಅವ್ರ ಕಡೆ ಪಕ್ಷದವರು ಇದ್ದಾಗ, ಎಲ್ಲ ಪಕ್ಷದವರು ಮೂಡದಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ, ಅವತ್ತು ಸದಸ್ಯರಾಗಿದ್ದಾರೆ. ಅವತ್ತು ಒಂದು ರೆಕಾರ್ಡ್ ಮಾಡಿದ್ದಾರೆ, ನಮ್ಮ ತಪ್ಪಾಗಿದೆ, ನಾವು ಇದು ಇಲ್ಲೀಗಲ್ ಆಗಿ ತಗೊಂಡಿದ್ದೀವಿ, ಅದಕ್ಕೋಸ್ಕರವಾಗಿ ಈ ಲ್ಯಾಂಡ್ ಕಳ್ಕೊಂಡವರಿಗೆ 50% ನಾವು ಕೊಡಬೇಕು ಎಂಬುದಾಗಿ ಅವ್ರು ನಿರ್ಧಾರ ತಗೊಳ್ತಾರೆ. ಅದರಲ್ಲಿ
ಮುಖ್ಯಮಂತ್ರಿಯವರ ಧರ್ಮಪತ್ನಿದು ಜಾಗಕ್ಕೆ ಅವ್ರ ಸಹೋದರ ಅದನ್ನು ಗಿಫ್ಟ್ ಕೊಡ್ತಾರೆ. ಅವ್ರ ಸಹೋದರ ಪರ್ಚೇಸ್ ಮಾಡೋದಿಲ್ಲ ಅಂದ್ರೆ ಕೊಡಬೇಕು ಅಂತ ಬಿಟ್ಟು ಅವರೇ ನಿರ್ಧಾರ. ಅವರೆಲ್ಲಿ ನಮಗೆ ವಿಜಯನಗರದಲ್ಲಿ ಕೊಡಿ ಇನ್ನೊಂದು ಕೊಡಿ ಅಂತ ಕೇಳಿರಲಿಲ್ಲ. ನಮಗೆ ನಮ್ಮ ಲ್ಯಾಂಡು ಈತ ತಗೊಂಡಿದ್ದಾರೆ ಅಂತ ಒಪ್ಕೊಂಡು ಮೂಡದವರು ವಿಜಯನಗರದಲ್ಲಿ ಲ್ಯಾಂಡ್ ಕೊಡ್ತಾರೆ. ಸಹಿತ ಅವರೇನು ಇದು ಮಾಡಲಿಲ್ಲ, ವಿಜಯನಗರ ಕೊಡಿ ಅಂತ ಕೇಳಲಿಲ್ಲ. 50% ಅಂತ ಹೇಳ್ತಾರೆ. ನಿಜವಾಗಿ ನಾನು ಇದ್ದೆ 50% ಯಾವಾಗ ಬರ್ತದೆ ಅಂತ ಹೇಳ್ಬಿಟ್ರೆ ನಿಮ್ಮ ಕನ್ಸೆಂಟ್ ಅಕ್ವಿಸೇಷನ್ ಇರ್ತದೆ. ನನಗೆ ಲ್ಯಾಂಡ್ ಇರ್ತದೆ, ನಾನು ಆ ಲ್ಯಾಂಡನ್ನ ಮೂಡಾಗಿ ಬಿಟ್ಟುಕೊಟ್ಟು ಒಂದು ಒಪ್ಪಂದ ಮಾಡ್ಕೊಳ್ತೀವಿ. ನಾನು ಲ್ಯಾಂಡ್ ತಗೊಳ್ಳಿ, ನೀವು ಡೆವಲಪ್ ಮಾಡಿದ ಮೇಲೆ ನನಗೆ 50% ಕೊಡಿ. ಅದರ ಲ್ಯಾಂಡ್ ಹಿಡಿದಿಟ್ಟು ಒಪ್ಪಂದ ಆದರೆ 50%. ಈ ಒಪ್ಪಂದ ಇಲ್ಲದೆ ನೀವು ಲ್ಯಾಂಡ್ ತಗೊಂಡ್ರೆ ಈಗಲೂ ಹೈಕೋರ್ಟಲ್ಲಿ ಆರ್ಡರ್ ಇದೆ, ನೀವು ಸಂಪೂರ್ಣವಾಗಿ ಎಷ್ಟು ಲ್ಯಾಂಡ್ ಹೋಗ್ತದೆ ಅಷ್ಟು ಲ್ಯಾಂಡ್ ಕೊಡಬೇಕು ಅಂತ ಹೇಳ್ತಾರೆ. ಇವರು ಅದನ್ನು ಮಾಡಲಿಲ್ಲ. ಇವರೇನು 50-50 ಹೇಳಿದ್ರು. ಆ 50% ಸಮೇತ ಕೊಡಲಿಲ್ಲ. ಆದರೂ ಏನು ಹೇಳ್ತಾರೆ, ಅವರ ಧರ್ಮ ಪತ್ನಿ ಅವರು ಸಾಕಪ್ಪ ಇಷ್ಟು ಕೊಟ್ಟು ಸಾಕು, ನಾವು ಯಾಕೆ ಅದು ತಗೊಂಡ್ರೆ ಇವ್ರಿಗೆ ಏನು ಹೇಳ್ತಾರೆ ಅಂತ ಬಿಟ್ರೆ ಏನೋ ಲೂಟಿ ಆಗಿದೆ ಇನ್ನೊಂದಾಗಿದೆ ಅಂತ ಹೇಳ್ತಾರಲ್ಲ. ಇವ್ರದ್ದೇನು ಅಂದರೆ ಸಾರಿ, ನಾನು ಯಾಕೆ ನಿಮಗೆ ಹೇಳ್ಬೇಕಲ್ಲ, ಇದು ನಮ್ಮ ಸಾರ್ವಜನಿಕರಿಗೂ ಗೊತ್ತಾಗಬೇಕು, ಮಾಧ್ಯಮದವರು ಇದ್ದಾರೆ ಅವರಿಗೂ ಗೊತ್ತಾಗಬೇಕು ಏನು ನಡೀತಾ ಇದೆ ಅಂತ. ಒಂದು ನಾನು ಯಾವ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ಅಂತ ಬಿಟ್ಟರೆ ಹವಾಲುಗಳನ್ನು ಸ್ವೀಕರಿಸಲಿಕ್ಕೆ, ಹವಾಲುಗಳ ವಿಚಾರ ಡಿಸ್ಕಸ್ ಮಾಡಲಿಕ್ಕೆ ಅಸೆಂಬ್ಲಿ ಕರೆಯುವಾಗ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಇವತ್ತು ರಸ್ತೆಯಲ್ಲಿ ಇರ್ಬಿಟ್ಟು ಇವತ್ತು ಮಳೆ ಆಗ್ತಾ ಇದೆ, ಪ್ರವಾಹ ಬಂದಿದೆ, ಪ್ರಳಯ ಆಗ್ತಾ ಇದೆ. ಅದರಲ್ಲೆಲ್ಲ ಹೋಗಿ ಶಾಸಕರುಗಳು ಲೀಡರ್ಗಳು ಇದು ಮಾಡೋದು ಬಿಟ್ಟುಬಿಟ್ಟು ಇವತ್ತು ಇವರು ರಸ್ತೆಗೆ ಇಳಿದ್ಬಿಟ್ಟು ನಮ್ಮ ಒಳ್ಳೆಯ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಈ ಥರ ಮಾಡಿದರೆ ಆ ಮುಖ್ಯಮಂತ್ರಿಗಳು ಅವರು ಸುಮ್ಮನೆ ಇದ್ದಾರಾ? ಅವರು ಕೊಡಗಿಗೆ ಹೋದರು, ಬೆಳಗಾವಿಗೆ ಹೋದರು, ಎಲ್ಲೆಲ್ಲಿ ಪ್ರವಾಹ ಆಗಿದೆ, ಮೊನ್ನೆ ಹಾಸನಕ್ಕೆ ಹೋದ್ರು, ಎಲ್ಲ ಕಡೆನೂ ಅವರು ಅವರು ಕೆಲಸ ಮಾಡ್ತಿದ್ದಾರೆ. ಅವರು ಇವರಂಗೆ ಇದು ಮಾಡ್ತಾ ಇಲ್ಲ ಅಂತ ಹೇಳಿ ಬಹುಶಃ ಅದು ಈಗ ಗವರ್ನರ್ ಅವರು ಇದು ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಏನು ಪ್ರಭಾವ ಆಗಬೇಕು, ಗವರ್ನರ್ ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ನಾವು ಅದರ ಕಾನೂನಿನ ಮೇಲೆ ಮತ್ತು ನ್ಯಾಯಾಲಯದ ಮೇಲೆ ಗವರ್ನರ್ ಮೇಲೆ ನಮಗೆ ನಂಬಿಕೆ ಇದೆ. ಯಾಕೆಂತ ಹೇಳ್ಬಿಟ್ರೆ ಅವರು ಸರಿಯಾಗಿ ಕಾನೂನು ಪ್ರಕಾರ ಮಾಡ್ತಾರೆ ಎಂಬ ನಂಬಿಕೆ ನನಗಾದರೂ ವೈಯಕ್ತಿಕವಾಗಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಅದರ ವಿಚಾರ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಈಗ ಯಾರು ಈಗ ನಮ್ಮ ಸತ್ಯವರು ಹೇಳ್ತಾರೆ, ಅದು ನೋಡಿ ಗೃಹಲಕ್ಷ್ಮಿಯ ಬಗ್ಗೆ ಆಗಲಿ ಅಥವಾ ಗೃಹಜ್ಯೋತಿ ಬಗ್ಗೆ ಆಗಲಿ ಅಥವಾ ಶಕ್ತಿ ಬಗ್ಗೆ ಆಗಲಿ ಅಥವಾ ಅನ್ನಭಾಗ್ಯ ಇರಲಿ ಮತ್ತು ಗ್ಯಾರಂಟಿ ಯೋಜನೆ, ನಿರುದ್ಯೋಗಿಗಳು ಅದೆಲ್ಲ ನಾವು ಡಿಸ್ಕಸ್ ಮಾಡಿ ಫಸ್ಟ್ ಕ್ಯಾಬಿನೆಟ್ ಡಿಸಿಷನ್ ತಗೊಂಡ್ವಿ. ಆ ಕೆಲಸಗಳೆಲ್ಲ ಈಗಾಗಲೇ ಜಾರಿಯಾಗಿದೆ. ಈಗ 1 ವರ್ಷ ಆಗಿದೆ. 1 ವರ್ಷ ಅಲ್ಲ, ನಾವು ಎಲ್ಲಿ ತನಕ ಅಧಿಕಾರದಲ್ಲಿ ಇರ್ತೀವಿ ಅಲ್ಲಿ ತನಕ ನಾವು ಏನು ಮಾತು ಕೊಟ್ಟಿದ್ವಿ ಆ ಮಾತು ಪ್ರಕಾರ ನಡ್ಕೊಳ್ತೀವಿ. ಮಾತ್ರ ಈಗಾಗಲೇ ಮುಖ್ಯಮಂತ್ರಿಯವರು ಮತ್ತು ಅದರ DCM ಅವರು ಡೆಪ್ಯೂಟಿ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ. ಅದರಲ್ಲಿ ಏನು ವ್ಯತ್ಯಾಸ ಬರೋದಿಲ್ಲ, ನಾವು ಅದನ್ನು ಮಾಡ್ತೀವಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಅದೆಲ್ಲ ಅವ್ರಿಗೆ ಗೊತ್ತಿದೆ. ಅಲ್ಲ ಪ್ರತಿಯೊಬ್ಬರಿಗೂ 200 ಯೂನಿಟ್ ಕಡಿಮೆ ಕೆಳಗಡೆ ಇರುವವರಿಗೆಲ್ಲ 0 ಬಿಲ್ ಬರ್ತದೆ, ಉಚಿತವಾಗಿ 0 ಬಿಲ್ಗಳೇ ಬರ್ತದೆ. ಇದೊಂದು ಅವರೇನು ಎಲ್ಲಿ ಹೋಗ್ಬೇಕಾಗಿಲ್ಲ. ಅದೆಲ್ಲ ಕರೆಕ್ಟಾಗಿ ನಮ್ಮ ಇಲಾಖೆಯಿಂದ ನಮ್ಮ ಅಧಿಕಾರಿಗಳು ಮತ್ತು ಎಲ್ಲರೂ ಸೇರಿಬಿಟ್ಟು ಅದನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದಂಗೆ ಕೆಲಸ ಆಗ್ತಾ ಇದೆ. ಅದನ್ನ ಓಕೆ. ಈಗ ಅಹವಾಲುಗಳು ಒಬ್ಬೊಬ್ಬರೇ ಬಂದು ಬಿಟ್ಟರು ಹೇಳಿದ್ರೆ ಒಳ್ಳೆಯದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.